ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಮಂಗಳವಾರದ್ದು ಬೆಳಗ್ಗೆ 6:45 ಟೈಮು. ನಾನು ಟಿಫನ್ ಮಾಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಪಾಲಕ್ ರೈಸ್ ಮಾಡೋಣ ಅಂತ ಬಂದಿದ್ದೀನಿ. ಏನು ಪ್ಲ್ಯಾನ್ ಮಾಡಿದ್ದಿಲ್ಲ. ಪಾಲಕ್ ಸೊಪ್ಪಿತ್ತು ಮನೇಲಿ, ಅದನ್ನೇ ಎತ್ತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಾದರೂ ಇದ್ದರೆ ಮಾತ್ರ ಪ್ಲ್ಯಾನ್ ಮಾಡೋದು ಬೆಳಗ್ಗೆ ಇದನ್ನು ಮಾಡೋಣ ಅಂತ. ಆದರೆ ಏನಿರುತ್ತೋ ಆಮೇಲೆ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಇದೇ ಮಾಡಬೇಕು ಅಂತಂದರೆ ತಕ್ಷಣಕ್ಕೇನು ಸಿಕ್ಕಲ್ಲ ನಮ್ಮೂರಲ್ಲಿ. ಫಸ್ಟೇ ಎಲ್ಲ ತಂದಿಟ್ಕೋಬೇಕು, ಇಲ್ಲಾಂದರೆ ಏನೂ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದು 4-5 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅಂದರೆ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿ, ಇಬ್ರಿಗಾಗುವಷ್ಟೇ ನಾನು ಮಾಡ್ತಾಯಿರೋದು. ಅದಕ್ಕೋಸ್ಕರ ಎಲ್ರಿಗೂ ಮಾಡಿಲ್ಲ, ನಮಗೆ ಲಂಚ್ ಏನಾದರೂ ಮಾಡ್ಕೊಳ್ಳೋದು ಮಧ್ಯಾಹ್ನಕ್ಕೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಶುಂಠಿ 1 ಇಂಚು, ಬೆಳ್ಳುಳ್ಳಿ ಒಂದು 4, 2 ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೋಬೇಕು. ಅದೇ ಜಾರ್ಗೆನೇ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ರುಬ್ಬಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಫ್ರೈ ಆಗ್ತಾಯಿರೋ ಈರುಳ್ಳಿಗೆ 1 ಏಲಕ್ಕಿ, 2 ಲವಂಗ ಮತ್ತು ಅನಾನಸ್ ಹೂವು ಅಂತ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಪಲಾವ್ ಎಲೆನೂ ಹಾಕ್ಕೋಬೋದು. ಇದು ಆಮೇಲೆ ಅದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದರದ್ದು ಸ್ಮೆಲ್ ಹೋಗೋವರೆಗೂ. ನಾವು ಹಸಿದಾಗಿ ರುಬ್ಕೊಂಡಿರೋದಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲನೂ ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾಯಿದೆ. ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ವಾಟರ್ ಬಾಟ್ಲೆಲ್ಲ ಫಿಲ್ ಮಾಡೋದು ಮತ್ತು ಅವ್ರಿಗೇನು ಬೇಕು ಅದೆಲ್ಲ ಎತ್ತಿ ಕೊಡೋದು ಎಲ್ಲ ಮಾಡ್ತಾಯಿರ್ತೀನಿ ಸೆಂಟ್ರಲ್ಲಿ. ಅದನ್ನೇ ಮಾಡ್ಕೊಂಡಿರೋದಿಲ್ಲ. ಇವಾಗ ಇದಾಗಿದೆ. ಸ್ವಲ್ಪ ಗರಂ ಮಸಾಲ ಸ್ವಲ್ಪನೇ, ಜಾಸ್ತಿ ಹಾಕ್ಕೋಬಾರ್ದು. ಒಂಚೂರು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೇಸ್ಟ್ ತಕ್ಕಂಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಬಿಟ್ಟು ಬರುತ್ತೆ ಬಾಣಲಿಯಿಂದ, ಅದು ಗೊಜ್ಜಿದ್ದ ಆವಾಗ ಅನ್ನ ಕಲಿಸ್ಕೊಂಡ್ರೆ ಪಾಲಕ್ ರೈಸ್ ರೆಡಿ. ಚೆನ್ನಾಗಿರುತ್ತೆ ಟೇಸ್ಟು. ಸಿಂಪಲ್ಲಾಗಿ ಟ್ರೈ ಮಾಡಿ. ನಮ್ಮ ಮಗನಿಗೆ ಈ ಥರ ಮಸಾಲೆ ಜಾಸ್ತಿ ಇಲ್ದಿರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ. ಲಾಸ್ಟಿಗೆ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೋಬೇಕು. ನಾನು ಇಲ್ಲಿ ಹೇಳೋದು ಮರ್ತಿದ್ದೆ. ಅವನಿಗೆ ಈ ಪಲಾವಲ್ಲೆಲ್ಲ ಮಸಾಲೆ ರುಬ್ಬಿ ಹಾಕ್ತೀವಲ್ಲ, ತಿನ್ನೋದೇ ಇಲ್ಲ, ಹಂಗೆ ವಾಪಸ್ ಎತ್ಕೊಂಬರ್ತಾನೆ. ಈ ಥರ ಮಸಾಲೆ ಇಲ್ದಿರ ಸಿಂಪಲ್ಲಾಗಿ ಮಾಡಿಕೊಟ್ರೆ ಈ ಥರ ಚೆನ್ನಾಗಿ ತಿನ್ಕೊತಾನೆ. ಅವನಿಗೆ ದೋಸೆ, ಪೂರಿ, ಚಪಾತಿ ಅಂದರೆ ಚೆನ್ನಾಗಿ ತಿಂತಾನೆ. ಮತ್ತು ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ರೂ ಚೆನ್ನಾಗಿ ತಿನ್ಕೊಂಬರ್ತಾನೆ. ಇವಾಗ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, 3:15 ಟೈಮು, ಹಸುಗಳು ಬರ್ತವೆ ಅಂದ್ಬಿಟ್ಟು ಕುಡ್ತಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆಚೆ ಕಡೆ ಒಂದು 4 ಕಟ್ಟಾಕ್ತೀವಿ, ಒಳಗಡೆ ಒಂದು 6 ಕಟ್ಟಾಕ್ತೀವಿ. ಒಳಗಡೆ ಇಟ್ಟಿದ್ದಾಯಿತು. ಇವಾಗ ಆಚೆ ಕಡೆಗೆ ಬಗ್ಸ್ತಾಯಿದ್ದೀನಿ ಬಕೆಟಲ್ಲಿ ಎತ್ಕೊಂಡೋಗಿ. ನೆಕ್ಸ್ಟು ಇನ್ನೂ ಟೈಮ್ ಇತ್ತು, ಹಸುಗಳು ಬಂದಿರಲಿಲ್ಲ. ಸರಿ ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಮಗಳಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ತಲೆಗೆ ಸ್ನಾನ ನಾಳೆ ಮಾಡಿಸ್ತೀನಿ ಅನ್ನೋವಾಗ ಸಾಯಂಕಾಲ ಎಣ್ಣೆ ಹಚ್ಚಿಬಿಟ್ಬಿಡ್ತೀನಿ ನಾನು. ಇವಾಗ ಸಾಯಂಕಾಲ ಆಗಿದೆ. IPL ಮ್ಯಾಚು. ಈ ದಿನಕ್ಕೆ ಎಷ್ಟು ವರ್ಷಗಳಿಂದ ಕಾದಿದ್ರಲ್ವ. ಎಷ್ಟು ವರ್ಷ ಕಪ್ ಗೆಲ್ಲುತ್ತೆ ಅಂತ ಕನ್ಫರ್ಮ್ ಇತ್ತು. ಆದರೂ ಎಲ್ಲೋ ಒಂಚೂರು ಭಯ ಇತ್ತು ನೋಡಿ. ಅದಂತೂ ಒಂದು ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ನಮ್ಮೂರಲ್ಲಿ ಒಂದೊಂದು ವಿಕೆಟ್ಗೂ ಒಂದೊಂದು ಪಟಾಕಿ ಹೊಡಿತಾಯಿದ್ರು. ಲಾಸ್ಟಲ್ಲಿ ಇನ್ನೂ ಅನೌನ್ಸ್ ಮಾಡಲೇ ಇಲ್ಲ, ಆವಾಗಲೇ ಪಟಾಕಿ ಸೌಂಡು ಆಚೆ ಬಂದು ನೋಡಿದ್ರೆ ಈ ಥರ ಹೊಡಿತಾಯಿದ್ರು. ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ.
ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.